Hello students, welcome to the 6th session of my lecture on agriculture. Today I discuss about the plantation crops. ವಿದ್ಯಾರ್ಥಿಗಳೇ, ಇವತ್ತು ನಾನು ನೆಡುತೋಟದ ಬೆಳೆಗಳನ್ನು ವಿವರಿಸ್ತಾ ಇದ್ದೀನಿ. ಏನು ನೆಡುತೋಟದ ಬೆಳೆಗಳು ಅಂದರೆ ವಾಟ್ ಡು ವಿ ಮೀನ್ ಬೈ ಪ್ಲಾಂಟೇಶನ್ ಕ್ರಾಪ್ಸ್? The crops which are cultivated on large area, which are called as estates, are known as plantations. ವಿಸ್ತಾರವಾದ ಪ್ರದೇಶದಲ್ಲಿ ಸುವ್ಯವಸ್ಥಿತವಾಗಿ ತೋಟಗಳನ್ನು ನಿರ್ಮಿಸಿ ಯಾವುದಾದ್ರೂ ಒಂದು ಬೆಳೆಯನ್ನು ಪ್ರಧಾನವಾಗಿ ಬೆಳೆಯುವಂತಹ ಒಂದು ಕೃಷಿಯ ವಿಧಾನಕ್ಕೆ ನಾವು ತೋಟದ ಬೆಳೆಗಳು ಅಂತ ಕರಿತೀವಿ. The plantation crops such as tea, coffee, cocoa, rubber, etc. are grown under this method. ಈ ವ್ಯವಸಾಯದ ವಿಧಾನದಲ್ಲಿ ತೋಟಗಾರಿಕಾ ಬೆಳೆಗಳಾದ ಚಹಾ, ಕಾಫಿ, ಕೋಕೋ, ರಬ್ಬರ್ ಮುಂತಾದವುಗಳನ್ನು ಬೆಳಿತೀವಿ. ದ ಫೀಚರ್ಸ್ ಆಫ್ ಪ್ಲಾಂಟೇಶನ್ಸ್ ಸಚ್ ಆಸ್, ಏನೇನು ಇದರ ಲಕ್ಷಣಗಳು ಈ ತೋಟದ ಬೆಳೆಗಳದು ಅಂದರೆ, ಫಸ್ಟ್ಲಿ it is grown as a single crop on vast area. ವಿಸ್ತಾರವಾದ ಭಾಗದಲ್ಲಿ ಒಂದೇ ಒಂದು ಬೆಳೆಯನ್ನು ಬೆಳೆಯೋದು ಅಂದರೆ ಸ್ಪೆಷಲೈಸೇಷನ್ ಆಫ್ ಕ್ರಾಪ್ ಈಸ್ ದ ಮೇನ್ ಫೀಚರ್ ಇನ್ ಪ್ಲಾಂಟೇಶನ್ ಫಾರ್ಮಿಂಗ್. ಬೆಳೆಯ ವಿಶಿಷ್ಟತೆ, ಒಂದೇ ಒಂದು ಬೆಳೆಯ ವಿಶಿಷ್ಟತೆಯನ್ನು ನಾವು ಇದರಲ್ಲಿ ನೋಡ್ತೀವಿ. ಸೆಕೆಂಡ್ಲಿ, ಇಟ್ ರಿಕ್ವೈರ್ಸ್ ಮೋರ್ ಕ್ಯಾಪಿಟಲ್, ಇದಕ್ಕೆ ಜಾಸ್ತಿ ಬಂಡವಾಳ ಬೇಕು. ಥರ್ಡ್ಲಿ, ಇಟ್ ರಿಕ್ವೈರ್ಸ್ ಟೆಕ್ನಾಲಜಿ, ತಂತ್ರಜ್ಞಾನ ಹೆಚ್ಚಾಗಿ ಬೇಕು. ನೆಕ್ಸ್ಟ್, ಇಟ್ ರಿಕ್ವೈರ್ಸ್ ಸ್ಕಿಲ್ಡ್ ಆ್ಯಂಡ್ ಅಬಂಡೆಂಟ್ ಚೀಪ್ ಲೇಬರ್, ಅತ್ಯಂತ ನುರಿತ ಸಮರ್ಥ ಕಾರ್ಮಿಕರು ಅಧಿಕ ಸಂಖ್ಯೆಯಲ್ಲಿ ಕಡಿಮೆ ದರದಲ್ಲಿ ಲಭ್ಯವಿದ್ದರೆ ಈ ಬೆಳೆಗೆ ಮತ್ತಷ್ಟು ಆದಾಯನ ತಂದುಕೊಡೋದಕ್ಕೆ ಸಹಾಯಕವಾಗುತ್ತೆ. ನೆಕ್ಸ್ಟ್, ಇನ್ ಇಂಡಿಯಾ ದ ಟೀ, ಕಾಫಿ, ಕೋಕೋ ಆ್ಯಂಡ್ ರಬ್ಬರ್ ಆರ್ 4 ಮೇಜರ್ ಪ್ಲಾಂಟೇಶನ್ಸ್ ಕ್ರಾಪ್ ಕಲ್ಟಿವೇಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಭಾರತದಲ್ಲಿ ಚಹಾ, ಕಾಫಿ, ರಬ್ಬರ್, ಕೋಕೋ ಮುಂತಾದ ತೋಟದ ಬೆಳೆಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ಬೆಳೀತಾರೆ. ಒನ್ಸ್ ದ ಟೀ ಪ್ಲ್ಯಾಂಟ್ ಈಸ್ ಪ್ಲ್ಯಾಂಟೆಡ್ ಇನ್ ದ ಪ್ಲ್ಯಾಂಟೇಶನ್ಸ್ ಫ್ರಮ್ ದ ನರ್ಸರೀಸ್, ಅಂದರೆ ಫಸ್ಟು ನಾವು ನರ್ಸರಿಗಳು ಅಂತೇನು ಕರಿತೀವಿ ಅದನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು. ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳೋದು ಅಂದರೆ ಹೇಗೆ? ಮೊದಲು ಫಸ್ಟ್ ಇನ್ ದ ಪ್ಲಾಸ್ಟಿಕ್ ಬ್ಯಾಗ್ಸ್, the soil and the fertilizers are mixed in equal proportion and they are packed in the plastic bags, and there the cuttings are first planted and later they are watered frequently and by keeping them in a shade. ನೆರಳಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮಣ್ಣು ಈ ಥರ ಗೊಬ್ಬರಗಳನ್ನೆಲ್ಲ ಮಿಶ್ರಣ ಮಾಡಿ ಹಾಕಿಟ್ಟು ಅದರ ಒಳಗಡೆ ಟೀ ಗಿಡದ ಕಟ್ಟಿಂಗ್ಸ್ ಅಂತ ಏನು ಕರಿತೀವಿ ಅದನ್ನ ಹಾಕಿ ನೆರಳಲ್ಲಿಟ್ಟು ನೀರನ್ನು ಬಿಡುತ್ತಾರೆ. ಲೇಟರ್ ದೇ ವಿಲ್ ಗ್ರೋ ಅಪ್ ಟು 2 or 3 feet ಹೈ. ನಂತರ ಅವು ಕ್ರಮೇಣ 2 ಅಥವಾ 3 ಅಡಿಗಳವರೆಗೆ ಬೆಳೆಯುತ್ತೆ. ಸೊ ಇಲ್ಲಿವರೆಗೂ ಅವರು ನರ್ಸರಿನಲ್ಲೇ ಬೆಳೆಸ್ತಾರೆ. ಲೇಟರ್ ದೇ ಆರ್ ಶಿಫ್ಟೆಡ್ ಟು ದ ಲ್ಯಾಂಡ್ಸ್ ವೇರ್ ದ ಪ್ಲಾಂಟೇಶನ್ಸ್ ಆರ್ ಆ್ಯಕ್ಚುಲಿ ಡನ್. ಎಲ್ಲಿ ನಾವು ತೋಟವನ್ನು ನಿರ್ಮಾಣ ಮಾಡಬೇಕು ಅಂತಿರ್ತೀವೋ ಅಲ್ಲಿಗೆ ಅವುಗಳನ್ನು ವರ್ಗಾವಣೆ ಮಾಡ್ತಾರೆ. ಒನ್ಸ್ ದೇ ಆರ್ ಶಿಫ್ಟೆಡ್ ಟು ದ ಪ್ಲಾಂಟೇಶನ್ಸ್ ಆ್ಯಕ್ಚುಲಿ ವೇರ್ ದೇ ಆರ್ ಕಲ್ಟಿವೇಟೆಡ್ ಫಾರ್ ಅಬೌಟ್ 3 to 5 years ದೇ ವೋಂಟ್ ಗಿವ್ ಎನಿ ಈಲ್ಡ್. ಅವುಗಳನ್ನು ಒಂದು ಸರ್ತಿ ವರ್ಗಾವಣೆ ಮಾಡಿದ ಕೂಡಲೇ ತೋಟಗಳಿಗೆ 3 ರಿಂದ 5 ವರ್ಷದವರೆಗೆ ಯಾವುದೇ ರೀತಿಯ ಇಳುವರಿಯನ್ನು ಬೆಳೆಯನ್ನು ಕೊಡಲ್ಲ. ಒನ್ಸ್ ದೇ ಸ್ಟಾರ್ಟ್ ಗಿವಿಂಗ್ ದ ಈಲ್ಡ್, ಒಂದು ಸರ್ತಿ ಅವು ಬೆಳೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಫಾರ್ ಅಬೌಟ್ 35 to 40 years ದೇ ವಿಲ್ ಗಿವ್ ಈಲ್ಡ್ ಕಾನ್ಸ್ಟೆಂಟ್ಲಿ. 35 ರಿಂದ 40 ವರ್ಷಗಳವರೆಗೆ ಅವು ನಿರಂತರವಾಗಿ ಬೆಳೆಯನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್, ದೇ ಆರ್
bringing more amount of revenue to the government and benefit to the farmers. ಇದು ಒಟ್ಟಿನಲ್ಲಿ ಹೆಚ್ಚಿನ ಆದಾಯವನ್ನು ಒಂದು ರಾಷ್ಟ್ರಕ್ಕೆ ಆಗಬಹುದು ಅಥವಾ ಇದನ್ನು ಬೆಳೆಯುವಂತಹ ರೈತನಿಗೆ ಆಗಬಹುದು ತಂದುಕೊಡುತ್ತೆ. ನೆಕ್ಸ್ಟ್, ಟುಡೇ ಐ ಪ್ರೊಸೀಡ್ ಟು ದ ಟೀ. ಇವತ್ತು ನಾನು ಚಹಾ ಬೆಳೆಯ ಕೃಷಿಯನ್ನು ವಿವರಿಸ್ತಾ ಇದ್ದೀನಿ. ದ ವರ್ಡ್ ಟೀ ಈಸ್ ಡಿರೈವ್ಡ್ ಫ್ರಮ್ ದ ಚೈನೀಸ್ ವರ್ಡ್ TET. ಟೀ ಅನ್ನುವಂತಹ ಪದ ಚೈನಾ ಅಥವಾ ಚೀನಿ ಭಾಷೆಯ TET ಅನ್ನೋ ಪದದಿಂದ ರೂಪುಗೊಂಡಿದೆ. ಇನ್ ಚೈನೀಸ್ ಲ್ಯಾಂಗ್ವೇಜ್ TET ಮೀನ್ಸ್ ಎ ಡ್ರಿಂಕ್. ಚೀನಿ ಭಾಷೆಯಲ್ಲಿ TET ಅಂದರೆ ಒಂದು ಪಾನೀಯ ಅಂತ ಅರ್ಥ. ದ ಬಟಾನಿಕಲ್ ನೇಮ್ ಆಫ್ ಟೀ ಈಸ್ ನೋನ್ ಆ್ಯಸ್ ಥಿಯಾಸಿನೆನ್ಸಿಸ್. ಟೀ ಅಥವಾ ಚಹಕ್ಕೆ ಸಸ್ಯಶಾಸ್ತ್ರದಲ್ಲಿ ಥಿಯಾಸಿನೆನ್ಸಿಸ್ ಅಂತ ಕರೀತಾರೆ. ದ ಟೀ ಈಸ್ used as a beverage because of its stimulating property. ಯಾಕಪ್ಪ ಚಹವನ್ನು ಎಲ್ಲರೂ ಒಂದು ಪಾನೀಯವಾಗಿ ಕುಡಿತಾರೆ ಅಂದರೆ ಅದು ಮತ್ತು ಭರಿಸುವಂತಹ ಗುಣವನ್ನು ಹೊಂದಿದೆ. ಇಟ್ ಈಸ್ ಸ್ಟಿಮ್ಯುಲೆಂಟ್ ಬಿಕಾಸ್ ಆಫ್ ದ ಥೀನ್ ಕಂಟೆಂಟ್ ಇಟ್ ಹ್ಯಾಸ್ ವಿಚ್ ಈಸ್ ಎನ್ ಆಲ್ಕಲಾಯ್ಡ್. ಚಹಾ ಯಾಕೆ ಮತ್ತು ಬರಿಸುತ್ತೆ, ಹೇಗೆ ಮತ್ತು ಬರಿಸುವಂತಹ ಗುಣವನ್ನು ಹೊಂದಿದೆ ಅಂದರೆ ಥೀನ್ ಅನ್ನುವಂತಹ ಒಂದು ರಾಸಾಯನಿಕ ಅದರಲ್ಲಿ ಇರೋದ್ರಿಂದ. ನೆಕ್ಸ್ಟ್, ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ದ ಯುನಾನ್ ಪ್ಲೇಟೋ ಆಫ್ ಚೈನಾ ಇಸ್ ದ ನೇಟಿವ್ ಆಫ್ ಟೀ. ಚಹಾದ ಮೂಲ ಸ್ಥಳ ಚೀನಾದ ಯುನಾನ್ ಪ್ರಸ್ಥಭೂಮಿ ಅಂತ ಹೇಳ್ತಾರೆ. ಲೇಟರ್ ಇಟ್ ವಾಸ್ ಡಿಸ್ಕವರ್ಡ್ ದ್ಯಾಟ್ ದ ಅಸ್ಸಾಂ ಹಿಲ್ ಸ್ಲೋಪ್ಸ್ ಆಲ್ಸೋ ಹ್ಯಾವ್ ಟೀ ಇಂಡಿಜಿನಸ್ ಟೀ ಪ್ಲ್ಯಾಂಟ್ಸ್. ನಂತರ ಅಸ್ಸಾಮಿನ ಬೆಟ್ಟಗಳ ಇಳಿಜಾರುಗಳಲ್ಲಿ ಸ್ಥಳೀಯವಾಗಿ ಬೆಳೆದಿರುವಂತಹ ಚಹಾ ಗಿಡಗಳು ಕೂಡ ಕಂಡುಬಂದಿದ್ದನ್ನು ಕಂಡುಹಿಡಿದರು. ನೆಕ್ಸ್ಟ್, ದ ಟೀ ಈಸ್ ಲೇಟರ್ ಸ್ಪ್ರೆಡ್ ಓವರ್ ಟು ದ ನೈಬರಿಂಗ್ ಸ್ಟೇಟ್ಸ್ ಆಫ್ ಅಸ್ಸಾಂ ಆ್ಯಂಡ್ ದ ಸೌತ್ ಇಂಡಿಯನ್ ಸ್ಟೇಟ್ಸ್ ವೆನ್ ದೆ ವರ್ ಸಿಸ್ಟಮ್ಯಾಟಿಕಲಿ started cultivating on the slopes of the Assam in 1838 by Lord William Bentinck. ನಂತರ 1838ರಲ್ಲಿ ಚಹಾವನ್ನು ಸುವ್ಯವಸ್ಥಿತವಾದ ತೋಟಗಳನ್ನು ನಿರ್ಮಿಸಿ ಬೆಳೆಯೋದನ್ನು ಪ್ರಾರಂಭ ಮಾಡಿದ್ದು ಲಾರ್ಡ್ ವಿಲಿಯಂ ಬೆಂಟಿಂಕು ಅಸ್ಸಾಮಿನ ಬೆಟ್ಟದ ಇಳಿಜಾರುಗಳಲ್ಲಿ 1838ರಲ್ಲಿ. ಅದಾದ ಮೇಲೆ ಅಸ್ಸಾಮಿನ ಸುತ್ತಲೂ ಇರುವಂತಹ ರಾಜ್ಯಗಳಿಗೂ ಕೂಡ ಇದರ ಕೃಷಿ ಹಬ್ಬಿಕೊಳ್ತು. ಆಮೇಲೆ ದಕ್ಷಿಣ ಭಾರತದ ರಾಜ್ಯಗಳು ಎಲ್ಲೆಲ್ಲಿ ಚಹಾ ಬೆಳೆಯ ಕೃಷಿಗೆ ಪೂರಕವಾದಂತಹ ಭೌಗೋಳಿಕಾಂಶಗಳು ವಾಯುಗುಣ ಎಲ್ಲ ಕಂಡುಬಂದವು, ಅಲ್ಲೆಲ್ಲ ಇದರ ಕೃಷಿಯನ್ನು ಕೈಗೊಂಡರು. ನೆಕ್ಸ್ಟ್ ಈಸ್ ದ ಮೆಥಡ್ ಆಫ್ ಪ್ರಿಪ್ರೇಷನ್. ಚಹಾವನ್ನು ಯಾವ ರೀತಿ ತಯಾರಿಸುವುದು? ದ ಡ್ರೈಡ್ ಲೀವ್ಸ್ ಆಫ್ ಟೀ ಆರ್ ಆ್ಯಡೆಡ್ ಇನ್ ಟು ದ ಬಾಯ್ಲ್ಡ್ ಮಿಲ್ಕ್ ಆ್ಯಂಡ್ ಶುಗರ್. ಕುದಿಯುವಂತಹ ಹಾಲಿಗೆ ಒಣಗಿದಂತಹ ಈ ಎಲೆಗಳನ್ನು ಅಂದರೆ ಪ್ರೋಸೆಸ್ಡ್ ಲೀವ್ಸ್ ಅಂತ ಏನು ಕರಿತೀವಿ, ಸಂಸ್ಕರಿಸಿದ ಚಹಾದ ಎಲೆಗಳನ್ನು ಹಾಕಿದಾಗ, ಸಕ್ಕರೆಯನ್ನು ಹಾಕಿದಾಗ ಅದರಿಂದ ಉಂಟಾಗುವುದೇ ಒಳ್ಳೆಯ ಪಾನೀಯ. ಇಟ್ ಈಸ್ ಹ್ಯಾವಿಂಗ್ ಗುಡ್ ಟೇಸ್ಟ್ ಆ್ಯಂಡ್ ಅರೋಮಾ. ಇದು ಒಳ್ಳೆಯ ರುಚಿ ಮತ್ತು ಸುವಾಸನೆಯನ್ನು ಹೊಂದಿರುತ್ತೆ. ಸೊ ಮೆಜಾರಿಟಿ ಆಫ್ ದ ಟೀ ವಿಚ್ ಈಸ್ ಪ್ರಿಪೇರ್ಡ್ ಇನ್ ಇಂಡಿಯಾ ಬಿಲಾಂಗ್ಸ್ ಟು ದಿಸ್ ಟೈಪ್ ಆಫ್ ಟೀ, ದಟ್ ಈಸ್ ದ ಬ್ಲ್ಯಾಕ್ ಟೀ. ಭಾರತದಲ್ಲಿ ಬಹುಭಾಗ ಈ ಕಪ್ಪು ಚಹಾ ಅಂತೇನು ಕರಿತೀವಿ ಅದನ್ನು ನಾವು ಬಳಸ್ತೀವಿ. ನೆಕ್ಸ್ಟ್, in respect of area, India is in the second position in the world. ನಾವು ಜಗತ್ತಿನಲ್ಲಿ ಟೀ ಬೆಳೀತಾ ಇರುವಂತಹ ಭೂಮಿಯ ವಿಸ್ತೀರ್ಣವನ್ನು ಹೋಲಿಸಿ ನೋಡಿದಾಗ ಭಾರತ 2ನೇ ಸ್ಥಾನದಲ್ಲಿದೆ. ಆ್ಯಂಡ್ ಇನ್ ರೆಸ್ಪೆಕ್ಟ್ ಆಫ್ ದ ಪ್ರೊಡಕ್ಷನ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಅಬೌಟ್ 17% ಟು ದ ಟೋಟಲ್ ವರ್ಲ್ಡ್ಸ್ ಔಟ್ಪುಟ್ ಆಫ್ ಟೀ. ಪ್ರಪಂಚದಲ್ಲಿ ಉತ್ಪಾದನೆಯಾಗುವ ಒಟ್ಟು ಚಹದಲ್ಲಿ 17% ಭಾಗವನ್ನು ಭಾರತ ಉತ್ಪಾದಿಸ್ತಾ ಇದೆ. ಭಾರತದಲ್ಲಿ
ಚಹಾದ ಕೃಷಿಗೆ ಒಳಪಟ್ಟಿರುವಂತಹ ಭೂಮಿಯ ವಿಸ್ತೀರ್ಣ ಅಂದರೆ 5.79 ಲಕ್ಷ ಹೆಕ್ಟೇರುಗಳು. In India, about 5.79 lakh hectares of land is contributed to the tea cultivation. Next, the conditions of growth. ಚಹಾದ ಬೆಳೆಗೆ ಬೇಕಾದ ಭೌಗೋಳಿಕಾಂಶಗಳು. The tea is an evergreen shrub which used to grow in tropical and subtropical regions. ಉಷ್ಣವಲಯ ಮತ್ತು ಉಪಉಷ್ಣವಲಯಗಳಲ್ಲಿ ಬೆಳೆಯುವಂತಹ ನಿತ್ಯ ಹರಿದ್ವರ್ಣ ಶ್ರಬ್ ಅಂದರೆ ಒಂದು ಪೊದೆಯಂತಹ ಸಸ್ಯವರ್ಗ ಆಗಿದ್ದು ಇದು. ಇನ್ ಫಾರೆಸ್ಟ್ ಇಟ್ ಗ್ರೋಸ್ ಟು ಎ ಹೈಟ್ ಆಫ್ 6 to 7 feet. ಅರಣ್ಯಗಳಲ್ಲಿ ಇದು 6ರಿಂದ 7 ಅಡಿಗಳಷ್ಟು ಎತ್ತರ ಬೆಳೆಯುತ್ತೆ. ಬಟ್ ಇನ್ ಪ್ಲಾಂಟೇಶನ್ಸ್ ಇಟ್ಸ್ ಹೈಟ್ ಈಸ್ ಮೇಂಟೈನ್ಡ್ ಫಾರ್ ಅಬೌಟ್ 3 to 5 feet ಬೈ ಪ್ರೂನಿಂಗ್. ಇಲ್ಲಿ ಅಂದರೆ ತೋಟಗಳಲ್ಲಿ ಇದರ ಎತ್ತರವನ್ನು 3ರಿಂದ 5 ಅಡಿಗಳಷ್ಟಕ್ಕೆ ಸೀಮಿತಗೊಳಿಸಿರ್ತಾರೆ, ಅದನ್ನು ಆಗಾಗ್ಗೆ ಕತ್ತರಿಸುವುದರ ಮೂಲಕ. ಸೊ ಪ್ರೂನಿಂಗ್ ಹೆಲ್ಪ್ಸ್ the women laborers to pluck the leaves, and it also facilitates to get to more leaves. Later it will enhance the yield. ಇದರ ಜೊತೆಗೆ ನಾವು ಆಗಾಗ ಕತ್ತರಿಸೋದ್ರಿಂದ ಚಹಾ ಗಿಡಗಳನ್ನು ಅದು ಮತ್ತಷ್ಟು ಎಲೆಗಳನ್ನು ಹೆಚ್ಚಾಗಿ ಪಡೆಯೋದ್ರ ಜೊತೆಗೆ ಇಳುವರಿಯನ್ನು ಕೂಡ ಹೆಚ್ಚಿಸುತ್ತೆ. ನೆಕ್ಸ್ಟ್, as I have told you, it is a tropical and subtropical crop. It requires warm and moist climate. ನಾನು ಮುಂಚೆನೇ ಹೇಳಿದಾಗೆ ಇದು ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯದ ಬೆಳೆಯಾಗಿರೋದ್ರಿಂದ ಇದಕ್ಕೆ ಬೆಚ್ಚಗೂ ಇರಬೇಕು ಮತ್ತು ತೇವಭರಿತವಾದಂತಹ ವಾಯುಗುಣನೂ ಬೇಕಾಗುತ್ತೆ. ಇನ್ ದ growing period it requires a temperature of about 20 to 30 degrees Celsius ಥ್ರೂಔಟ್ ದ ಇಯರ್. ವರ್ಷವಿಡೀ ಇದಕ್ಕೆ 20ರಿಂದ 30 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬೇಕಾಗುತ್ತೆ. ಇಫ್ ದ ಟೆಂಪರೇಚರ್ ರೈಸಸ್ ಅಬೌವ್ 35 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಇಫ್ ಇಟ್ ಫಾಲ್ಸ್ ಬಿಲೋ 10 ಡಿಗ್ರಿ ಸೆಲ್ಸಿಯಸ್ ದೆನ್ ಇಟ್ ಈಸ್ ಹಾರ್ಮ್ಫುಲ್ ಟು ಟೀ ಕ್ರಾಪ್. ಏನಾದರೂ ಉಷ್ಣಾಂಶ 35 ಡಿಗ್ರಿಗಿಂತ ಸೆಲ್ಸಿಯಸ್ಗಿಂತಲೂ ಮೇಲೆ ಹೊರಟು ಹೋಗೋ ಅಥವಾ 10 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೆಳಗಡೆ ಬಂದುಬಿಟ್ರೆ ಅದು ಟೀ ಗಿಡಗಳಿಗೆ ಹಾನಿಕರ. ಆ್ಯಂಡ್ ಇಟ್ ರಿಕ್ವೈರ್ಸ್ ಎ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ಥ್ರೂಔಟ್ ದ ಇಯರ್. ವರ್ಷವಿಡೀ ಚೆನ್ನಾಗಿ ಮಳೆ ಹಂಚಿಕೆಯಾಗಿರಬೇಕು ಈ ಬೆಳೆಗೆ. ಇಟ್ ರಿಕ್ವೈರ್ಸ್ ಎ ರೈನ್ಫಾಲ್ ಆಫ್ 150 ಸೆಂಟಿಮೀಟರ್ಸ್ ಟು 250 ಸೆಂಟಿಮೀಟರ್ಸ್ ಆ್ಯನ್ಯುವಲಿ. ವಾರ್ಷಿಕ ಮಳೆ ಈ ಬೆಳೆಗೆ ಎಷ್ಟು ಬೇಕಪ್ಪ ಅಂದರೆ 150 ಸೆಂಟಿಮೀಟರ್ನಿಂದ 250 ಸೆಂಟಿಮೀಟರ್ಗಳಷ್ಟು ಬೇಕಾಗುತ್ತೆ. ಆ್ಯಂಡ್ ಇಟ್ ರಿಕ್ವೈರ್ಸ್ ಹೈ ಹ್ಯುಮಿಡಿಟಿ, ಅತ್ಯಧಿಕ ತೇವಾಂಶ, ಹೆವಿ ಡ್ಯೂ, ತುಂಬ ಇಬ್ಬನಿ ಬೀಳಬೇಕು, ಆ್ಯಂಡ್ ಮಾರ್ನಿಂಗ್ ಫಾಗ್, ಮುಂಜಾನೆಯ ಮಂಜು ಇರಬೇಕು. ಇವಿಷ್ಟು ಇದ್ದಾಗ ಇಟ್ ಫೇವರ್ಸ್ ರ್ಯಾಪಿಡ್ ಗ್ರೋತ್ ಆಫ್ ಲೀವ್ಸ್. ಹೆಚ್ಚು ಹೆಚ್ಚು ಎಲೆಗಳನ್ನು ಚಹಾ ಗಿಡಗಳು ಪಡೆಯೋದಕ್ಕೆ ಇವಿಷ್ಟು ಅನುಕೂಲ ಆಗಿವೆ ಅಥವಾ ಪೂರಕವಾಗಿವೆ. ನೆಕ್ಸ್ಟ್, ಇಟ್ ರಿಕ್ವೈರ್ಸ್ ಡೀಪ್ ಫರ್ಟೈಲ್ ಸಾಯಿಲ್ ಹ್ಯಾವಿಂಗ್ ರಿಚ್ ಹ್ಯೂಮಸ್. ಅತ್ಯಧಿಕ ಕೊಳೆತ ಜೈವಿಕಾಂಶವನ್ನು ಹೊಂದಿರುವಂತಹ ತುಂಬ ಫಲವತ್ತಾದ ಮಣ್ಣು ಇದಕ್ಕೆ ಅವಶ್ಯಕ. ದ ಫಾರೆಸ್ಟ್ ಸಾಯಿಲ್ ಈಸ್ ಐಡಿಯಲ್ ಫಾರ್ ಟೀ ಕಲ್ಟಿವೇಷನ್. ಅರಣ್ಯ ಮಣ್ಣು ಅಂತ ನಾವೇನು ಕರಿತೀವಿ ಅದು ಚಹಾ ಬೆಳೆಗೆ ಅತ್ಯಂತ ಪೂರಕವಾದ ಮಣ್ಣಾಗಿದೆ. ನೆಕ್ಸ್ಟ್, ದ ಸ್ಲೋಪ್ಸ್ ವಿಚ್ ಆರ್ ವೆರಿ ಮಚ್ ಐಡಿಯಲ್ ಫಾರ್ ಟೀ ಕಲ್ಟಿವೇಷನ್. ಅಂದರೆ ಹಿಲ್ ಸ್ಲೋಪ್ಸ್ ಅಂತ ನಾವೇನು ಕರಿತೀವಿ, ಬೆಟ್ಟ ಗುಡ್ಡಗಳ ಇಳಿಜಾರುಗಳು. ಇನ್ ದ ಸೇಮ್ ವೇ ದ ಸ್ಲೋಪ್ಸ್ ಆಫ್ ದ ಘಾಟ್ಸ್ ಅಂದರೆ ಘಟ್ಟ ಪ್ರದೇಶಗಳ ಇಳಿಜಾರುಗಳು. ನೆಕ್ಸ್ಟ್, ದ ಸ್ಲೋಪ್ಸ್ ಆಫ್ ದ ಮೌಂಟೇನ್ಸ್ ಅಂದರೆ ಸಣ್ಣ ಪುಟ್ಟ ಪರ್ವತಗಳ ಇಳಿಜಾರುಗಳು ಚಹಾ ಕೃಷಿಗೆ ಅತ್ಯಂತ ಅವಶ್ಯಕ. ಯಾಕೆ ಅಂದರೆ ದ ಸ್ಟ್ಯಾಗ್ನೆಂಟ್ ವಾಟರ್ ಈಸ್ ಹಾರ್ಮ್ಫುಲ್ ಟು ದಿಸ್
ಕ್ರಾಪ್. ಯಾವಾಗಲೂ ಕೂಡ ಮಳೆ ಹೆಚ್ಚಾಗಿ ಆಗ್ತಾ ಇರಬೇಕೇ ವಿನಃ ಬಿದ್ದಂತಹ ಮಳೆ ಹರಿದು ಹೊರಟು ಹೋಗಬೇಕು. ಈ ಶುಡ್ ಡ್ರೈನ್ ಅವೇ. ಸೊ ದಿಸ್ ಸ್ಲೋಪ್ ಫೆಸಿಲಿಟೇಟ್ಸ್ ದ ಡ್ರೈನಿಂಗ್ ಆಫ್ ದ ವಾಟರ್. ಈ ರೀತಿ ಇಳಿಜಾರಾಗಿದ್ದರೆ ಭೂಮಿ ಬೇಗ ಬಿದ್ದಂತಹ ನೀರು ಹರಿದು ಹೊರಟು ಹೋಗುತ್ತೆ. ಹಾಗಾಗಿ ನಮಗೆ ಇಳಿಜಾರಾಗಿರೋ ಭೂಮಿನೇ ಈ ಬೆಳೆಯ ಕೃಷಿಗೆ ಅವಶ್ಯಕ. ನೆಕ್ಸ್ಟ್, ದ ಸ್ಕಾರ್ಚಿಂಗ್ ಲೈಟ್ ಆಫ್ ದ ಸನ್ ಈಸ್ ಹಾರ್ಮ್ಫುಲ್ ಟು ದ ಟೀ ಪ್ಲ್ಯಾಂಟ್ಸ್. ಚಹಾದ ಗಿಡಗಳಿಗೆ ತುಂಬ ಪ್ರಖರವಾದ ಸೂರ್ಯನ ಶಾಖವನ್ನು ಅದು ತಡ್ಕೊಳ್ಳೋಕ್ಕಾಗಲ್ಲ. ದೇರ್ ಫಾರ್ ಇಟ್ ಹ್ಯಾಸ್ ಟು ಬಿ ಕಲ್ಟಿವೇಟೆಡ್ ಅಂಡರ್ ದ ಹೆಲ್ಪ್ ಆಫ್ ದ ಶೇಡ್ ಗಿವಿಂಗ್ ಟ್ರೀಸ್. ನೆರಳನ್ನು ನೀಡುವ ಮರ ಅಥವಾ ಸಸ್ಯಗಳ ಸಹಾಯದಲ್ಲೇ ಇದನ್ನು ಬೆಳಿಬೇಕಾಗತ್ತೆ. ದೇರ್ ಫಾರ್ ದ ಶೇಡ್ ಗಿವಿಂಗ್ ಟ್ರೀಸ್ ಆರ್ ಕಲ್ಟಿವೇಟೆಡ್ ಅಲಾಂಗ್ ದ ಟೀ ಪ್ಲ್ಯಾಂಟ್ಸ್. ಚಹಾದ ಗಿಡಗಳ ಜೊತೆಗೆ ನೆರಳನ್ನು ನೀಡುವಂತಹ ಗಿಡಮರಗಳನ್ನು ಕೂಡ ಬೆಳೆಸಿರ್ತಾರೆ. ನೆಕ್ಸ್ಟ್, abundant cheap labor is essential for doing the works like the pruning, plucking, processing and packing. ಅಂದರೆ ಯಾವ ಕಾರ್ಯ ಅಂದರೆ ಕತ್ತರಿಸೋದಕ್ಕಾಗಲಿ, ಎಲೆಗಳನ್ನು ಕೀಳೋದಕ್ಕಾಗಲಿ, ಸಂಸ್ಕರಿಸೋದಕ್ಕಾಗಲಿ ಮತ್ತು ಅವುಗಳನ್ನು ಪ್ಯಾಕ್ ಮಾಡೋದಕ್ಕಾಗಲಿ ಹೆಚ್ಚು ಪ್ರಮಾಣದಲ್ಲಿ ಕಾರ್ಮಿಕರು ಅವಶ್ಯಕ. ಸೊ ವೇರ್ ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ಫೇವರೇಬಲ್, ದೇರ್ ದ ಟೀ ಕಲ್ಟಿವೇಷನ್ ಈಸ್ ಪಾಸಿಬಲ್. ಈ ಎಲ್ಲ ಅಂಶಗಳು ಎಲ್ಲಿ ಪೂರಕವಾಗಿರುತ್ತೋ ಅಲ್ಲಿ ಚಹಾದ ಕೃಷಿ ಸಾಧ್ಯ. ನೆಕ್ಸ್ಟ್, ದ ವೆರೈಟೀಸ್ ಅಂದರೆ ವಿಧಗಳು. ಆನ್ ದ ಬೇಸಿಸ್ ಆಫ್ ದ ಫರ್ಮೆಂಟೇಷನ್ ಪ್ರೋಸೆಸ್ ದ ಟೀ ಈಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಜಜ್ವಲಪಡಿಸುವ ವಿಧಾನ ಅಂತ ನೀವೇನು ಕರಿತೀವಿ ಅದರ ಆಧಾರದ ಮೇಲೆ ಚಹವನ್ನು ನಾವು 3 ವಿಧಗಳಾಗಿ ವಿಭಾಗ ಮಾಡಿದ್ದೀವಿ. ಯಾವ್ಯಾವುದಪ್ಪ ಅಂದರೆ ದ ಬ್ಲ್ಯಾಕ್ ಟೀ, ದ ಗ್ರೀನ್ ಟೀ ಆ್ಯಂಡ್ ದ ಊಲಾಂಗ್ ಟೀ. ಕಪ್ಪು ಚಹಾ, ಹಸಿರು ಚಹಾ ಮತ್ತು ಕಂದು ಚಹಾ ಅಂತ 3 ವಿಧಗಳಾಗಿ ಮಾಡಿದ್ದೀವಿ. ಫಸ್ಟ್ಲಿ ದ ಬ್ಲ್ಯಾಕ್ ಟೀ, ಕಪ್ಪು ಚಹಾ ಅಥವಾ ಜಜ್ವಲಪಡಿಸಿದ ಚಹಾ. ಸೊ ಫಸ್ಟ್ಲಿ ದ ಫರ್ಮೆಂಟೇಷನ್ ಪ್ರೋಸೆಸ್, ಜಜ್ವಲಪಡಿಸುವ ವಿಧಾನ. In this process, first the fresh leaves of olive green color which is ready for plucking, that is which is ripening, are plucked. Later they are spread over in the sunshine. So this makes the tea leaves soft. A type of juice called sap present in the tea leaves evaporates ಡ್ಯೂ ಟು ದಿಸ್. ಮೊದಲೇನು ಮಾಡ್ತಾರೆ, ಆಲಿವ್ ಬಣ್ಣದ ಹಸಿರು ಬಣ್ಣದ ತಾಜಾ ಎಲೆಗಳನ್ನು ಕೊಯ್ದು ಅದನ್ನು ಬಿಸಿಲಿನಲ್ಲಿ ಒಣಗಕ್ಕಾಕ್ತಾರೆ. ಈ ರೀತಿ ಒಣಗಿಸೋದ್ರಿಂದ ಚಹಾದ ಎಲೆಗಳಲ್ಲಿ ಇರುವಂತಹ ಸ್ಯಾಪ್ ಅನ್ನುವಂತಹ ಒಂದು ರಸ ಅಥವಾ ದ್ರವ ಆವಿಯಾಗಿ ಹೊರಟು ಹೋಗಿ ಚಹಾದ ಎಲೆಗಳು ಮೃದುವಾಗುತ್ತವೆ. ಲೇಟರ್ ದೇ ಆರ್ ಕರ್ಲ್ಡ್ ಬೈ ಕರ್ಲಿಂಗ್ ಮಿಷಿನ್. ನಂತರ ಕರ್ಲಿಂಗ್ ಮಿಷಿನ್ ಸುರುಳಿಯನ್ನು ಮಾಡುವಂತಹ ಯಂತ್ರದ ಸಹಾಯದಿಂದ ಈ ಚಹಾದ ಎಲೆಗಳನ್ನು ಸುರುಳಿ ಮಾಡ್ತಾರೆ. ಲೇಟರ್ ದೇ ಆರ್ ಕವರ್ಡ್ ಇನ್ ಎ ಕ್ಲಾತ್ ಆ್ಯಂಡ್ ಕೆಪ್ಟ್ ಇನ್ ಎ ವಾರ್ಮ್ ಪ್ಲೇಸ್. ನಂತರ ಇವುಗಳನ್ನು ಒಂದು ಬಟ್ಟೆಯ ಒಳಗಡೆ ಸುತ್ತಿ ಇವುಗಳನ್ನು ಬೆಚ್ಚಗಿರುವಂತಹ ಸ್ಥಳದಲ್ಲಿ ಇಡ್ತಾರೆ. ಸೊ ದಿಸ್ ಮೇಕ್ಸ್ ದ ಟೀ ಲೀವ್ಸ್ ಟು ಒಬ್ಟೈನ್ ಬ್ಲ್ಯಾಕ್ ಕಲರ್. ಇದರಿಂದ ಚಹಾದ ಎಲೆಗಳು ಕಪ್ಪು ಬಣ್ಣವನ್ನು ಪಡೆಯುತ್ತೆ. ಲೇಟರ್ ದೇ ಆರ್ ರೋಸ್ಟೆಡ್ ಆ್ಯಂಡ್ ದೇ ಆರ್ ಪೌಡರ್ಡ್. ಇದೆಲ್ಲ ಆದಮೇಲೆ ಅವುಗಳನ್ನು ರೋಸ್ಟ್ ಮಾಡಿ ಪೌಡರ್ ಮಾಡ್ತಾರೆ. ಇದನ್ನು ನಾವು ಫರ್ಮೆಂಟೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಹೀಗೆ ಕಪ್ಪು ಚಹಾವನ್ನು ತಯಾರಿಸೋದು. ಅಬೌಟ್ 90% ಆಫ್ ದ ಟೀ ದಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಬಿಲಾಂಗ್ಸ್ ಟು ದಿಸ್ ವೆರೈಟಿ. ಭಾರತದಲ್ಲಿ ಉತ್ಪಾದಿಸುವಂತಹ ಒಟ್ಟು ಚಹದಲ್ಲಿ 90% ಭಾಗ ಚಹಾ ಈ ಕಪ್ಪು ಬಣ್ಣದ ಚಹವಾಗಿದೆ. ನೆಕ್ಸ್ಟ್ ಈಸ್ ದ ಗ್ರೀನ್ ಟೀ, ಹಸಿರು ಚಹಾ. ಇದು ಜಜ್ವಲಪಡಿಸದ ಚಹವಾಗಿದೆ. ಇಟ್ ಈಸ್ ಎನ್ ಅನ್ಫರ್ಮೆಂಟೆಡ್ ಟೀ. ಫಸ್ಟ್ ದ ಲೀವ್ಸ್ ಆರ್ ಪ್ಲಕ್ಡ್ ಆ್ಯಂಡ್ ದೇ ಆರ್ ಸ್ಪ್ರೆಡ್ ಇನ್ ದ ಸನ್ಶೈನ್. ಲೇಟರ್ ದೇ ಆರ್ ಕರ್ಲ್ಡ್ ಆ್ಯಂಡ್ ದೇ ಆರ್ ಪ್ಯಾಕ್ಡ್. ಸೊ ಇಟ್ ಈಸ್ ಎನ್ ಅನ್ಫರ್ಮೆಂಟೆಡ್ ಟೀ. ಮೊದಲೇನು ಮಾಡ್ತಾರೆ, ತಾಜಾ ಎಲೆಗಳನ್ನು ಕೊಯ್ತಾರೆ,
ಅವುಗಳನ್ನು ಒಣಗಿಸ್ತಾರೆ ಬಿಸಿಲಿನಲ್ಲಿ. ಅದಾದಮೇಲೆ ಅವುಗಳನ್ನು ಕರ್ಲಿಂಗ್ ಮಿಷನ್ಗೆ ಹಾಕಿ ಸುರುಳಿ ಮಾಡ್ತಾರೆ. ತಕ್ಷಣವೇ ಅದನ್ನ ಪ್ಯಾಕ್ ಮಾಡ್ತಾರೆ. ಇದು ಹಸಿರು ಚಹಾ. ಸೊ ಇಟ್ ಈಸ್ ಮೇನ್ಲಿ ಪ್ರಿಪೇರ್ಡ್ ಇನ್ ಜಪಾನ್, ಕೊರಿಯಾ ಆ್ಯಂಡ್ ತೈವಾನ್. ಇದನ್ನು ಜಪಾನು, ಕೊರಿಯಾ ಮತ್ತು ತೈವಾನ್ ಈ 3 ರಾಷ್ಟ್ರಗಳಲ್ಲಿ ತಯಾರಿಸ್ತಾರೆ. ಲೇಟರ್ ಈಸ್ ದ ಊಲಾಂಗ್ ಟೀ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ಬ್ರೌನ್ ಟೀ. ಇದನ್ನು ಊಲಾಂಗ್ ಅಥವಾ ಕಂದು ಚಹಾ ಅಂತ ಕರೀತಾರೆ. ಇಟ್ ಈಸ್ ಪಾರ್ಷಿಯಲಿ ಫರ್ಮೆಂಟೆಡ್ ಟೀ. ಇದು ಭಾಗಶಃ ಜಜ್ವಲಪಡಿಸಿದ ಚಹವಾಗಿದೆ. ಅಂದರೆ ದ ಫರ್ಮೆಂಟೇಷನ್ ಪ್ರೋಸೆಸ್ ಸ್ಟಾರ್ಟ್ಸ್ ಟು ಸೂನ್. ಬೇಗ ನಾವು ಜಜ್ವಲಪಡಿಸುವಂತಹ ಕ್ರಿಯೆಯನ್ನು ಮೊಟಕುಗೊಳಿಸಿದಾಗ ಏನಾಗುತ್ತೆ, ಅದು ಕಪ್ಪು ಬಣ್ಣದ ಬದಲು ಕಂದು ಬಣ್ಣವನ್ನು ಪಡೆಯುತ್ತೆ. ಸೊ ದಿಸ್ ಟೈಪ್ ಆಫ್ ಟೀ ಈಸ್ ಮೇನ್ಲಿ ಪ್ರಿಪೇರ್ಡ್ ಇನ್ ಇಂಡಿಯಾ, ಶ್ರೀಲಂಕಾ ಆ್ಯಂಡ್ ಪಾಕಿಸ್ತಾನ್. ಈ ರೀತಿಯ ಚಹವನ್ನು ಭಾರತ, ಪಾಕಿಸ್ತಾನ ಮತ್ತು ಶ್ರೀಲಂಕಾಗಳಲ್ಲಿ ನಾವು ತಯಾರಿಸ್ತೀವಿ. ಎಗೇನ್ ಆನ್ ದ ಬೇಸಿಸ್ ಆಫ್ ದ ಗ್ರೇಡಿಂಗ್, ಅಂದರೆ ಅವುಗಳು ಇರುವಂತಹ ಯಾವ ರೀತಿಯ ಪಾರ್ಟಿಕಲ್ಸ್ನ ಅವು ಹೊಂದಿರುತ್ತವೋ ಅದರ ಆಧಾರದ ಮೇಲೆ ಅವುಗಳನ್ನು 3 ವಿಧಗಳಾಗಿ ವಿಭಾಗ ಮಾಡಿದ್ದೀವಿ. ದೇ ಆರ್ ದ ಲೀವ್ಸ್, ದ ಬ್ರೋಕನ್ ಆ್ಯಂಡ್ ಡಸ್ಟ್. ಅಂದರೆ ಬರೀ ಎಲೆಗಳು ಅಂತ. ಬ್ರೋಕನ್ ಅಂದರೆ ಅದನ್ನ ಎಸಳುಗಳ ತರಹ ಮಾಡಿರೋದು. ಅದಾದಮೇಲೆ ಡಸ್ಟ್ ಅಂದರೆ ತುಂಬ ನುಣುಪಾಗಿರುವಂತಹ ಚಹವಾಗಿ 3 ಭಾಗಗಳಾಗಿ ಮಾಡಿದ್ದಾರೆ. ಆನ್ ದ ಬೇಸಿಸ್ ಆಫ್ ದೇರ್ ಗ್ರೀನ್ಸ್. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ದ ಸ್ಪೀಶೀಸ್, ದ ಟೀ ಈಸ್ ಆಲ್ಸೋ ಕ್ಲಾಸಿಫೈಡ್ ಇಂಟು 2 types. That is the China tea and Assam tea. The places which are having an elevation of 1500 meters above the sea level, they are best suited to grow the China type tea, and it is very soft, it will grow very high. The Assam type, the places which are having an elevation of about 2400 meters above the sea level, there this Assam species are cultivated, and they are very shrub like plants. Their leaves are very thick. The distribution, the tea is mainly cultivated in the states like Assam, West Bengal, Himachal Pradesh, Tripura, and the southern states like Tamil Nadu, Kerala and Karnataka. ಭಾರತದಲ್ಲಿ ಚಹವನ್ನು ಪ್ರಮುಖವಾಗಿ ಅಸ್ಸಾಮು, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ, ತ್ರಿಪುರಾ, ದಕ್ಷಿಣ ಭಾರತದ ರಾಜ್ಯಗಳಾದ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ಇವಿಷ್ಟು ಕೂಡ ಬೆಳೆಯುತ್ತವೆ. ಆದರೆ ಅಸ್ಸಾಂ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ ಮತ್ತು ತ್ರಿಪುರಾ ಈ 4 ರಾಜ್ಯಗಳೇ ಸುಮಾರು ಭಾರತದಲ್ಲಿ ಚಹದ ಕೃಷಿಗೆ ಒಳಪಟ್ಟಿರುವಂತಹ ಒಟ್ಟು ಭೂಮಿಯಲ್ಲಿ 79.27% ಭಾಗವನ್ನು ಆವರಿಸಿದೆ. ಔಟ್ ಆಫ್ ದ ಟೋಟಲ್ ಏರಿಯಾ ಅಂಡರ್ ಟೀ ಕಲ್ಟಿವೇಷನ್ ಇನ್ ಇಂಡಿಯಾ, ದೀಸ್ 4 states ಟುಗೆದರ್ ಆಕ್ಯುಪೈ ಅಬೌಟ್ 79.27%. And these 4 states together produce about 79% out of the total tea produced in the country. ಭಾರತದಲ್ಲಿ ಉತ್ಪಾದನೆಯಾಗುವ ಒಟ್ಟು ಚಹದಲ್ಲಿ 79% ಭಾಗ ಈ 4 ರಾಜ್ಯಗಳಿಂದಾನೇ ಬರ್ತಾ ಇದೆ. ನೆಕ್ಸ್ಟ್, ಅಸ್ಸಾಂ ಈಸ್ ದ ಫಸ್ಟ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಟೀ, ವೆಸ್ಟ್ ಬೆಂಗಾಲ್ ಈಸ್ ಸೆಕೆಂಡ್ ಲೀಡಿಂಗ್, Tamil Nadu is third leading, Kerala is in the 4th place, whereas Karnataka is the 5th leading producer of tea in our country. ಭಾರತದಲ್ಲಿ ಅಸ್ಸಾಂ ಚಹಾದ ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿ, ಪಶ್ಚಿಮ ಬಂಗಾಳ 2ನೇ ಸ್ಥಾನದಲ್ಲಿ, ತಮಿಳುನಾಡು 3ನೇ ಸ್ಥಾನದಲ್ಲಿ, ಕೇರಳ 4ನೇ ಸ್ಥಾನದಲ್ಲಿ, ಕರ್ನಾಟಕ 5ನೇ ಸ್ಥಾನದಲ್ಲೂ ಇದೆ. ನೆಕ್ಸ್ಟ್ ಈಸ್ ದ ಪ್ರೊಡಕ್ಷನ್, ಉತ್ಪಾದನೆ. In 2015 and 16, by using 566.6 lakh hectares of land, India produced about 1233.14 million kgs of tea. ಭಾರತ 2015 ಮತ್ತು 16ರಲ್ಲಿ 566.6 ಲಕ್ಷ ಹೆಕ್ಟೇರುಗಳಷ್ಟು ಭೂಮಿಯಲ್ಲಿ 1233.14 ಮಿಲಿಯನ್ ಕೆಜಿಗಳಷ್ಟು ಚಹವನ್ನು ಉತ್ಪಾದನೆ ಮಾಡಿತ್ತು. ಇನ್ ದ ಸೇಮ್ ಇಯರ್, ಇಂಡಿಯಾ ಎಕ್ಸ್ಪೋರ್ಟೆಡ್ ಅಬೌಟ್ 248.29 million kgs of tea.
ಭಾರತ 2015-16ರಲ್ಲಿ 248.29 ಮಿಲಿಯನ್ ಕೆಜಿಗಳಷ್ಟು ಚಹವನ್ನು ವಿದೇಶಗಳಿಗೆ ರಫ್ತು ಮಾಡಿತ್ತು. ಇಂಡಿಯಾ ಎಕ್ಸ್ಪೋರ್ಟ್ ಟೀ ಟು ದ ಕಾಮನ್ವೆಲ್ತ್ ನೇಷನ್ಸ್. ಭಾರತ ಚಹವನ್ನು ಕಾಮನ್ವೆಲ್ತ್ ರಾಷ್ಟ್ರಗಳಿಗೆ, ನೆಕ್ಸ್ಟ್ ರಷ್ಯಾ, USA, UK, ಪೋಲ್ಯಾಂಡ್, ಜರ್ಮನಿ, ಜಪಾನ್ ಆ್ಯಂಡ್ ಪಾಕಿಸ್ತಾನ್. ಭಾರತ ಚಹವನ್ನು ಕಾಮನ್ವೆಲ್ತ್ ರಾಷ್ಟ್ರಗಳ ಜೊತೆಗೆ ರಷ್ಯಾ, USA, UK, ಪೋಲ್ಯಾಂಡ್, ಜರ್ಮನಿ, ಜಪಾನ್, ಪಾಕಿಸ್ತಾನ ಇತ್ಯಾದಿ ರಾಷ್ಟ್ರಗಳಿಗೆ ರಫ್ತು ಕೂಡ ಮಾಡೋದ್ರ ಮೂಲಕ ಅಧಿಕ ವಿದೇಶಿ ವಿನಿಮಯವನ್ನು ಕೂಡ ಪಡೆಯುತ್ತೆ. ದಸ್ ಡ್ಯೂ ಟು ದ good taste, aroma and stimulating effect, by drinking tea we get some sort of pleasure, hence the tea is known as the queen of beverage. ಚಹವನ್ನು ಕುಡಿಯೋದ್ರಿಂದ ಒಳ್ಳೆಯ ರುಚಿಯಾಗಿರುತ್ತೆ, ಸುವಾಸನೆಯನ್ನು ಹೊಂದಿದ್ದು ಇದು ಆಹ್ಲಾದಕರವಾಗಿರೋದ್ರಿಂದ ಇದನ್ನು ಕುಡಿದ್ರೆ ಒಂಥರ ಮತ್ತು ಬರೆಸುವಂತಹ ಸಾಮರ್ಥ್ಯನೂ ಇದಕ್ಕೆ ಇದ್ದು ಅದನ್ನು ಜನರು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಇರೋದ್ರಿಂದ ಚಹವನ್ನು ಪಾನೀಯಗಳ ರಾಣಿ ಅಂತಲೂ ಕೂಡ ಕರೀತಾರೆ. ಸೊ ಸ್ಟೂಡೆಂಟ್ಸ್, ಇನ್ ಮೈ ನೆಕ್ಸ್ಟ್ ಸೆಷನ್ I'll discuss about the coffee. Now please note down the points.